18ನೇ ಸೀಸನ್ ಐಪಿಎಲ್ನಲ್ಲಿ ಈಗಾಗಲೇ ಪ್ಲೇ ಆಫ್ ಲೆಕ್ಕಾಚಾರಗಳು ನಡೀತಾ ಇವೆ. ಪಂದ್ಯದಿಂದ ಪಂದ್ಯಕ್ಕೆ ಟೂರ್ನಿ ರೋಚಕವಾಗ್ತಾ ಇದೆ. ಆದರೆ ಈ ಪೈಪೋಟಿಯ ನಡುವೆಯೇ ಮ್ಯಾಚ್ ಫಿಕ್ಸಿಂಗ್ ಸದ್ದು ಜೋರಾಗಿದೆ. ಲಕ್ನೋ ವಿರುದ್ಧ ರಾಜಸ್ಥಾನ ಫಿಕ್ಸಿಂಗ್ ಮಾಡಿಕೊಂಡಿತ್ತು ಅಂತ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಇದೀಗ ಮುಂಬೈ ಮತ್ತು ಹೈದರಾಬಾದ್ ನಡುವಿನ ಪಂದ್ಯದ ಬಳಿಕವಂತೂ ಈ ಡೌಟ್ ಇನ್ನೂ ಜಾಸ್ತಿ ಆಗಿದೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಈ ಸೀಸನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ಪೇಪರ್ ಟೈಗರ್ಸ್ ಆಗಿದ್ದಾರೆ. ನೋಡೋಕೆ ಎಲ್ಲರೂ ಕೂಡ ಕೊಬ್ಬಿದ ಆನೆಗಳಂತೆ ಕಂಡ್ರು ಕೂಡ ಮೈದಾನಕ್ಕೆ ಇಳಿತಾ ಇದ್ದಂತೆ ಕುರಿಗಳಂತೆ ಒಬ್ಬರಿಂದ ಒಬ್ಬರು ಪೆವಿಲಿಯನ್ ಸೇರ್ಕೊಳ್ತಿದ್ದಾರೆ. ಅದರಲ್ಲೂ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಅವರ ಪ್ರದರ್ಶನ ನೋಡಿದ ಮೇಲಂತೂ ಕ್ರಿಕೆಟ್ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಇದು ಪಕ್ಕಾ ಮ್ಯಾಚ್ ಫಿಕ್ಸಿಂಗ್ ಅಂತಿದ್ದಾರೆ. ಇದಕ್ಕೆ ಕಾರಣ ಇಶಾನ್ ಕಿಶನ್ ಔಟ್ ಆಗಿರುವಂತ ರೀತಿ. ಔಟ್ ಇಲ್ಲದಿದ್ರು ಹೊರ ನಡೆದ್ರ ಕಿಶನ್. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಒನ್ಸ್ ಅಗೇನ್ ಟಾಪ್ ಆರ್ಡರ್ ಬ್ಯಾಟರ್ಸ್ ಕೈ ಕೊಟ್ರು. ಅದರಲ್ಲೂ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ನಲ್ಲಿ ಹೈದರಾಬಾದ್ ಪರ ಸೆಂಚುರಿ ಹೊಡೆದು ಆಮೇಲೆ ಮಕಾಡೆ ಮಲಗಿರುವಂತ ಇಶಾನ್ ಕಿಶನ್ ಔಟ್ ಆಗಿದ್ದೇ ದೊಡ್ಡ ವಿವಾದವಾಗಿದೆ. ಓಪನರ್ ಆಗಿ ಬಂದು ಡಕ್ಔಟ್ ಆಗಿ ಟ್ರಾವಿಸ್ ಹೆಡ್ ಪೆವಿಲಿಯನ್ ಸೇರ್ಕೊಂಡ್ರೆ ಮೂರನೇ ಸ್ಲಾಟ್ ನಲ್ಲಿ ಕ್ರೀಸ್ಗೆ ಬಂದಂತ ಇಶಾನ್ ಕಿಶನ್ 1 ರನ್ ಬಾರಿಸಿ ಔಟ್ ಆದ್ರು. ಆದ್ರೆ ಔಟ್ ಆದ ರೀತಿಯ ಶಾಕಿಂಗ್ ಆಗಿದೆ. ಮೂರನೇ ಓವರ್ ಆರಂಭದಲ್ಲಿ ಇಶಾನ್ ಸ್ಟ್ರೈಕ್ ನಲ್ಲಿದ್ರೆ ವೇಗಿ ದೀಪಕ್ ಚಹರ್ ಬೌಲಿಂಗ್ ಅನ್ನು ಹಾಕ್ತಾ ಇದ್ರು. ಮೊದಲ ಚೆಂಡು ಲೆಗ್ ಸ್ಟಂಪ್ ನ ಹೊರಗೆ ಇತ್ತು. ಅದನ್ನ ಆಡೋಕೆ ಇಶಾನ್ ಮುಂದಾಗಿದ್ರು. ಮತ್ತೊಂದ್ ಕಡೆ ಅಂಪೈರ್ ಅದನ್ನ ವೈಡ್ ಕೊಡೋಕೆ ಮುಂದಾಗಿದ್ರು. ಆದ್ರೆ ಅಷ್ಟರಲ್ಲೇ ಇಶಾನ್ ಕಿಶನ್ ನಡೆ ಒಂದು ಕ್ಷಣ ಅಂಪೈರ್ ಅನ್ನೇ ಕನ್ಫ್ಯೂಸ್ ಆಗುವಂತೆ ಮಾಡ್ತು. ಹೀಗಾಗಿ ವೈಡ್ ನೀಡೋಕೆ 2 ಕೈಗಳನ್ನ ಅಗಲಿಸಿದ್ದ ಅಂಪೈರ್ ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪನೇ ಕೈಯನ್ನ ಮೇಲಕ್ಕೆತ್ತಿ ಕೊನೆಗೂ ಔಟ್ ಅಂತ ತಮ್ಮ ಬಲಗೈನ ತೋರು ಬೆರಳನ್ನ ಮೇಲಕ್ಕೆ ತೋರಿಸಿ ಹೇಳಿದ್ರು. ಔಟ್ ಕೊಡಬೇಕಾದ್ರೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಲ್ಲೇ ಇದ್ರು. ಇದನ್ನ ನೋಡಿದಂತ ಬೌಲರ್ ಚಹಾರ್ ಕೂಡ ಶಾಕ್ ಆದ್ರು. ಯಾಕಂದ್ರೆ ಅವ್ರು ಅಪೀಲ್ ಮಾಡಿರ್ಲೇ ಇಲ್ಲ ಇದು ಔಟ್ ಅಂತ. ಇನ್ನು ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮತ್ತು ಮುಂಬೈ ಇಂಡಿಯನ್ಸ್ ನ ಇತರ ಆಟಗಾರರು ಕೂಡ ಒಂದು ಕ್ಷಣ ಶಾಕಿಂಗ್ ಆಗಿದ್ರು. ಇಶಾನ್ ಕಿಶನ್ ರ ಇದೇ ಔಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಐಪಿಎಲ್ ಬಗ್ಗೆ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಮ್ಯಾಚ್ಗಳು ರಿಯಲ್ ಆಗಿ ನಡೆಯುತ್ತಾ ಅಥವಾ ಫಿಕ್ಸಿಂಗ್ ರಿಸಲ್ಟ್ ಬರುತ್ತಾ ಅಂತ. ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಔಟ್ ಆಗಿದ್ದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ನಿಜ ಹೇಳಬೇಕು ಅಂದ್ರೆ ಅಂಪೈರ್ ಆ ಚೆಂಡನ್ನ ವೈಡ್ ಅಂತ ಘೋಷಣೆ ಮಾಡ್ತಾ ಇದ್ರು. ಇದಕ್ಕೆ ಮುಂಬೈ ಆಟಗಾರರು ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸಿರ್ಲಿಲ್ಲ. ಅಲ್ಲದೆ ಬೌಲರ್ ಕೂಡ ಇದು ಔಟ್ ಅಂತ ಹೇಳಿರ್ಲೇ ಇಲ್ಲ. ಆದ್ರೆ ಇಶಾನ್ ಕಿಶನ್ ಸ್ವತಃ ತಾವೇ ಕ್ರೀಸ್ ಅನ್ನ ತೊರೆದು ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಸೊ ಇಂಥ ಟೈಮಲ್ಲಿ ಅಂಪೈರ್ ಕೂಡ ಔಟ್ ಅಂತ ಘೋಷಣೆ ಮಾಡಬೇಕಾಯ್ತು. ಇಶಾನ್ ಕಿಶನ್ ಪ್ರಾಮಾಣಿಕತೆಯಿಂದ ಹೊರ ನಡೀತಾ ಇದ್ದಾರೆ ಅಂತ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ಅವರ ಬೆನ್ನನ್ನ ತಟ್ಟಿ ವಾಪಸ್ ಕಳಿಸಿದ್ರು. ರಿವ್ಯೂ ಪಡೆಯದೆ ಪೆವಿಲಿಯನ್ ಸೇರಿದ್ದೇಕೆ ಇಶಾನ್? ಆಕ್ಚುಲಿ ಇಲ್ಲಿ ಬೌಲರ್ ಔಟ್ಗೆ ಅಪೀಲ್ ಮಾಡಿರ್ಲಿಲ್ಲ. ಅಂಪೈರ್ ಕೂಡ ಔಟ್ ಕೊಟ್ಟಿರ್ಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಬಾಲ್ ವೈಡ್ ಅಂತ ಕೊಟ್ಟಿದ್ರು. ಹೀಗಿದ್ರು ಇಶಾನ್ ಕಿಶನ್ ಯಾಕೆ ರಿವ್ಯೂ ತಗೊಳ್ಳಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆ. ಕಿಶನ್ ಪೆವಿಲಿಯನ್ ಸೇರಿದ ಮೇಲೆ ಕ್ರೀಡಾಂಗಣದ ದೊಡ್ಡ ಪರದೆಯ ಮೇಲೆ ರಿಪ್ಲೈ ವಿಡಿಯೋವನ್ನು ಹಾಕಲಾಗಿತ್ತು. ಈ ವೇಳೆ ಅಂಪೈರ್ ಮೊದಲು ನೀಡಿದ ನಿರ್ಧಾರವೇ ಕರೆಕ್ಟ್ ಆಗಿತ್ತು. ಸ್ನಿಕೋಮೀಟರ್ನಲ್ಲಿ ಚೆಂಡು ಇಶಾನ್ ಕಿಶನ್ ಅವರ ಜೆರ್ಸಿ ಅಥವಾ ಪ್ಯಾಡ್ ಬ್ಯಾಟ್ಗೆ ತಾಗಿರ್ಲೇ ಇಲ್ಲ. ಔಟ್ ಕೂಡ ಆಗಿರ್ಲಿಲ್ಲ. ಆದ್ರೂ ಕಿಶನ್ DRS ಕೂಡ ತೆಗೆದುಕೊಳ್ಳದೆ ಯಾಕೆ ಪೆವಿಲಿಯನ್ ಸೇರ್ಕೊಂಡ್ರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇದೇ ಕಾರಣಕ್ಕೆ ಇಶಾನ್ ಕಿಶನ್ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು. ಎಷ್ಟೇ ಆದ್ರೂ ಕಿಶನ್ ಮುಂಬೈ ಟೀಮ್ನಲ್ಲೇ ಇದ್ದವರು. ಸೊ ಅವರ ಫೇವರ್ ಆಗಿ ಆಡ್ತಿದ್ದಾರೆ. ಅಂಬಾನಿ ಮ್ಯಾಚ್ ಫಿಕ್ಸಿಂಗ್ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ MCC ನಿಯಮದ ಪ್ರಕಾರ ಅಂಪೈರ್ ಕೂಡ ಬೌಲರ್ ಅಪೀಲ್ ಮಾಡದೆ ಔಟ್ ಕೊಡುವಂತಿರ್ಲಿಲ್ಲ. ಅಂಪೈರ್ಗೆ ಡೌಟ್ ಇದ್ದಾಗ ಡೆಡ್ ಬಾಲ್ ಅಂತ ಘೋಷಿಸಿ ಬ್ಯಾಟಿಂಗ್ ಅನ್ನ ಮುಂದುವರಿಸಬಹುದಿತ್ತು. ಅಥವಾ ಮುಂದಿನ ಎಸೆತದ ಒಳಗೆ ಅವ್ರು ಔಟ್ ಆಗಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ವಾಪಸ್ ಕರೆಸ್ಕೊಳ್ಳೋಕೆ ಅವಕಾಶ ಕೂಡ ಇತ್ತು. ಆದ್ರೆ ಇದ್ಯಾವುದು ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಆಗ್ಲೇ ಇಲ್ಲ. ಇದೇ ಈಗ ದೊಡ್ಡ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಮಾಡಿದ್ದು ಸರಿನಾ? ಅವ್ರು ಔಟ್ ಆಗಿದ್ರಾ ಅಥವಾ ಜಸ್ಟ್ ಒಂದು ಆಕಸ್ಮಿಕ ಘಟನೆನಾ? ಇಲ್ಲ ಫಿಕ್ಸಿಂಗ್ ಆಗಿರಬಹುದಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.